ತುಂಬ ಸಲ ಏನಾಗುತ್ತೆ ಅಂದರೆ ನಾವು ಜಗಳ ಮಾಡ್ತೀವಿ ಅಥವಾ ನಮ್ಮ ಹತ್ರ ಜಗಳ ಕಾಯಲಿಕ್ಕೆ ಯಾರೋ ಬರ್ತಾರೆ. ನಿಮ್ಮ ಸ್ಟೇಟ್ ಆಫ್ ಮೈಂಡ್ ನ್ಯೂಟ್ರಲ್ ಇರ್ತದೆ. ಯಾರೋ ನಿಮ್ಮ ಹತ್ರ ಬೇಕಂತಲೇ ಜಗಳ ಮಾಡಲಿಕ್ಕೆ ಬರ್ತಾರೆ ಅಂದ್ಕೊಳ್ಳೋಣ. ಸೊ ನೀವೇನು ಮಾಡಬೇಕು ಅಂದರೆ, ಯಾರಾದರೂ ನಿಮ್ಮ ಹತ್ರ ಜಗಳ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ನೀವು ನಿಮ್ಮ ಸ್ವರ ಚೆಕ್ ಮಾಡಬೇಕು. ಎಡಗಡೆ ನಾಡಿ ನಡೀತಾ ಇದೆಯಾ ಅಥವಾ ಬಲಗಡೆಯ ನಾಡಿ ನಡೀತಾ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು. ನಿಮ್ಮ ಬಲಗಡೆಯ ನಾಡಿ ಪಿಂಗಳ ನಡೀತಾ ಇದ್ದರೆ, ಸೂರ್ಯ ಸ್ವರ ನಡೀತಾ ಇದ್ದರೆ, ನೀವು ಆ ವ್ಯಕ್ತಿಗೆ ನಿಮ್ಮ ಎಡಗಡೆಯ ಭಾಗ ಮುಂದಿಡಬೇಕಾಗ್ತದೆ. ಅಂದರೆ ನಿಮ್ಮ ಸ್ಟಾಪ್ ಆಗಿರುವಂತಹ ನೋಸ್ಟ್ರಲ್ ಎದುರುಗಡೆ ಅವರನ್ನು ನಿಲ್ಲಿಸಬೇಕು. ಈ ರೀತಿ ಮಾಡೋದ್ರಿಂದ ಅವರು ಕೆಲವೇ ಕ್ಷಣಗಳಲ್ಲಿ ಶಾಂತರಾಗ್ತಾರೆ. ನಿಮ್ಮ ಸೂರ್ಯ ನಾಡಿ ನಡೀತಾ ಇದ್ದರೆ, ಬಲಗಡೆಯ ನಾಡಿ ಆ್ಯಕ್ಟಿವ್ ಆಗಿದ್ದರೆ ಅವರನ್ನು ಎಡಗಡೆಗೆ ಬರೋ ಥರ ನಿಲ್ಲಿಸ್ಕೋಬೇಕಾಗ್ತದೆ. ಆ ರೀತಿ ಮಾಡೋದ್ರಿಂದ ಅವರು ಕೆಲವೇ ಕ್ಷಣಗಳಲ್ಲಿ ಶಾಂತರಾಗ್ತಾರೆ. ಅದೇ ರೀತಿ ಎಲ್ಲಿಯಾದರೂ ಜಗಳ ನಡೀತಾ ಇದ್ದರೆ, ನೀವೀಗ ಬಿಡಿಸ್ಲಿಕ್ಕೆ ಹೋಗಿದ್ದೀರಾ ಅಂದರೆ ಸಹ ನಿಮ್ಮ ಸ್ಟಾಪ್ ಆಗಿರೋಂತಹ ಸ್ವರದ ಕಡೆ ಅವರನ್ನು ಬರೋ ಥರ ನಿಲ್ಲಿಸ್ಕೊಂಬಿಟ್ರೆ ಮತ್ತು ಅವರ ಮಸ್ತಿಷ್ಕನ ದಿಟ್ಟಿಸಿ ನೋಡೋದ್ರಿಂದ ಒಂದು 4-5 ನಿಮಿಷದಲ್ಲಿ ಆ ಜಗಳ ಶಾಂತ ಆಗ್ತದೆ.